ಫೆಬ್ರವರಿ 27ಕ್ಕೆ ಏನು ಸಿನಿಮಾ ರಿಲೀಸ್ ಆಗ್ತಿದೆ, ಕರ್ನಾಟಕದಾದ್ಯಂತ ಹೆಚ್ಚು ಒಂದು 200 ಥಿಯೇಟ್ರಲ್ಲಿ ರಿಲೀಸ್ ಆಗ್ತಾ ಇದೆ. ಸೊ ಪ್ರತಿಯೊಂದು ಕಡೆ ನಗುವಿನ ಹೊನಲು ಹರಡುತ್ತೆ. 27ರಿಂದ ದೊಡ್ಡ ಮಟ್ಟದ ಯಶಸ್ಸು ಈ ಸಿನಿಮಾಗೆ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಯಾಕೆಂದರೆ ಮಾಧ್ಯಮ ಮಿತ್ರರು ಹಾಗೂ ಅಭಿಮಾನಿ ವರ್ಗದವರು ಪ್ರತಿಯೊಬ್ಬರೂ ಕೂಡ ಒಂದಷ್ಟು ಬಿಗಿನಿಂಗಿಂದಲೂ ಸಪೋರ್ಟ್ ಮಾಡಿದ್ದೀರಿ. ಈ ಸೂಪರ್ ಹಿಟ್ ಸಿನಿಮಾಗೆ 27ನೇ ತಾರೀಕು ಏನು ಕರ್ನಾಟಕದಾದ್ಯಂತ 200 ಚಿತ್ರಮಂದಿರಗಳಿಗೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತದೆ. ನಿಮ್ಮ ಪ್ರೋತ್ಸಾಹ, ನಿಮ್ಮ ಬೆಂಬಲ ಸದಾ ಹಾಗೆ ಇರಲಿ. ಜೊತೆಗೆ ಏನಂತಂದರೆ ಸಾಕಷ್ಟು ಈ ಜರ್ನಿನಲ್ಲಿ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿರ್ತೀವಿ, ಅದು ನಮ್ಮ ಕರ್ತವ್ಯ. ಆದರೆ ಅದನ್ನು ಮೀರಿ ಎಲ್ಲೋ ಒಂದು ಕಡೆ ಒಂದು ಪಾಸಿಟಿವ್ ಎನರ್ಜಿ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರುತ್ತೆ ಅಂತೀವಲ್ಲ, ಅದೇ ರೀತಿ ಸಿನಿಮಾದ ಜರ್ನಿಯಲ್ಲಿ ಡೇ 1ಇಂದ ಹಿಡಿದು ಅಂದರೆ ಕಥೆ ಬರೆಯೋಕ್ಕೆ ಕೂತ್ಕೊಂಡಾಗಿಂದ ಹಿಡಿದು ಅದನ್ನು ಸಿನಿಮಾ ಟೈಟ್ಲು ಮತ್ತು ಶೂಟಿಂಗು ಪ್ರೋಸೆಸ್ಸು ಪ್ರತಿ ಹಂತದಲ್ಲೂ ಕೂಡ ಹೂವು ಹೆತ್ತಾಗೆ ಕಂಪ್ಲೀಟ್ ಈಸಿಯಾಗಿ ನನಗೆ ಎಲ್ಲೂ ಲಭಿಸ್ತಾ ಹೋಯಿತು. ನಮ್ಮ ನಿರ್ಮಾಪಕರು ನನ್ನ ಸಿನಿಮಾ ಪರದೆ ಮೇಲೆ ನನಗೆ ಏನು ಕಾಣಬೇಕೋ ಅದು ಎಲ್ಲದಕ್ಕೂ ಕೂಡ ಎಳ್ಳಷ್ಟು ಕೂಡ ಎಲ್ಲೂ ಕೊರತೆ ಇರದ ಹಾಗೆ ಅದ್ಭುತವಾದಂಥ ಸಪೋರ್ಟ್ ಮಾಡಿ, ಇಲ್ಲ ಸರ್ ಚೆನ್ನಾಗಿ ಬರಲಿ, ನೀವು ಮಾಡಿ, ನೀವೇನು ಅಂದ್ಕೊಂಡಿದ್ದೀರಾ ಆ ಕಲ್ಪನೆಯಲ್ಲಿ ಏನು ಬಂದಿದೆ ಅದನ್ನು ನೀವು ಮಾಡಿ ಬಿಡಬೇಡಿ ಅಂಥೇಳಿ. ಯಾಕಂದರೆ ಇಡೀ ಸಿನಿಮಾ ಜರ್ನಿ ಕತೆ ಮತ್ತು ಒಂದು ದಿನದಲ್ಲಿ ನಡೆಯುವಂಥ ಒಂದು ಕತೆ. ಈ ಜರ್ನಿ ಕರ್ನಾಟಕದ ಬೆಳಗಾಮಿಂದ ಹಿಡಿದು ಬೆಂಗಳೂರವರೆಗೂ ಶುರು ಆಗುತ್ತೆ. ಈ ಜರ್ನಿನಲ್ಲೇ ಸಾಕಷ್ಟು ಪ್ರಾಂತ್ಯಗಳನ್ನ ದಾಟ್ತಾ ಹೋಗುವಂಥ ಒಂದು ಕತೆ. ಇದನ್ನು ಶೂಟ್ ಮಾಡಬೇಕು ಅಂದರೆ ತುಂಬ ಚಾಲೆಂಜಿಂಗ್ ಇದು. ಯಾಕಂದರೆ ಪ್ರತಿ ಹಂತದಲ್ಲೂ ಕೂಡ ವಾತಾವರಣ ನಮಗೆ ಅನುಕೂಲವಾಗಿರಬೇಕು. ಅಲ್ಲಿ ಪರ್ಮಿಷನ್ಸು ಕೆಲವು ಸಮಸ್ಯೆ ಆಗ್ಬೋದು, ಈ ಥರದ್ದೆಲ್ಲ ಸಾಕಷ್ಟು ಸಮಸ್ಯೆಗಳು ಅದೆಲ್ಲೂ ಕೂಡ ನನಗೆ ಸಲೀಸಾಗ್ತಾ ಹೋಯಿತು ಪ್ರತಿಯೊಂದು ಹಂತದಲ್ಲೂ. ಸೊ ಎಲ್ಲೂ ಕೂಡ ನನಗೆ ಇಕ್ಕಟ್ಟು ಅಥವಾ ಏನೋ ಒಂದು ಅಯ್ಯೋ ಇದು ಯಾಕಪ್ಪ ಇದು ಅನ್ನೋ ಒಂದು ಫೀಲ್ ಕೊಡಲಿಲ್ಲ ನನಗೆ. ಸೊ ಪ್ರತಿ ಹಂತದಲ್ಲೂ ನಾನು ತುಂಬ ಖುಷಿಯಿಂದ ತುಂಬ ಅಂದುಕೊಂಡ ಹಾಗೆ ಅದ್ಭುತವಾದಂಥ ಲೊಕೇಶನ್ಗಳು ನನಗೆ ಸಿಕ್ತು. ನನ್ನ ಕ್ಯಾಮ್ರಾಮ್ಯಾನ್ ನಾಗಾರ್ಜುನ್ ಅವರು ಅದನ್ನು ಅದ್ಭುತವಾಗಿ ಚಿತ್ರೀಕರಿಸ್ಕೊಟ್ರು. ಹಾಗೆ ನನ್ನ ಎಡಿಟರ್ ಶ್ರೀಕಾಂತ್ ಅವರು ಬಂದಿಲ್ಲ ಅನಿಸುತ್ತೆ ನನಗೆ ಈಗ ಈ ಕಾರ್ಯಕ್ರಮಕ್ಕೆ, ಮೇ ಬಿ ಬ್ಯುಸಿಯಾಗಿರ್ಬೋದು. ಅವರು ಕೂಡ ಅದ್ಭುತವಾದಂಥ ಕೆಲಸ ಮಾಡಿದ್ದಾರೆ. ಹಾಗೆ ನನ್ನ ಕಾರ್ಯಕಾರಿ ನಿರ್ಮಾಪಕರು ಹನುಮಂತ್ ಅವರು, ಜೊತೆಗೆ ಮುಕುಂದ್ ಅವರು, ನನ್ನ ಕಾಸ್ಟ್ಯೂಮ್ ಡಿಸೈನರು ಜಗದೀಶ್ ಅವರು, ಆರ್ಟ್ ಡೈರೆಕ್ಟ್ರು ಸತೀಶ್ ಅವರು, ಹೀಗೆ ಎಲ್ಲರೂ ಸೇರಿ ಒಂದು ಕುಟುಂಬದ ಹಾಗೆ ಈ ಒಂದು ಸೂಪರ್ ಹಿಟ್ ಅನ್ನೋ ಒಂದು ರಥನ ಎಳ್ಕೊಂಡು ಇಲ್ಲಿವರೆಗೂ ಬಂದಿದ್ದೀವಿ. 27ಕ್ಕೆ ನಿಮ್ಮ ಮುಂದೆ ಬಿಡ್ತೀವಿ. ನೀವು ಅಲ್ಲಿಂದ ಎಲ್ಲಿವರೆಗೂ ಹೇಳ್ಕೊಂಡು ಹೋಗ್ತೀರಿ ಅನ್ನೋದು ಒಂದು 100 ಡೇಸ್ವರೆಗೂ ಹೋಗಿ ನಿಜವಾದ ಸೂಪರ್ ಹಿಟ್ ಈ ಸಿನಿಮಾ ಆಗ್ಬಿಡ್ಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ ಈ ಮೂಲಕ. ಯಾಕೆಂದರೆ ನಿರ್ಮಾಪಕರ ಮೊದಲ ಹೆಜ್ಜೆ, ಸಾಕಷ್ಟು ಅವರು ಭವಿಷ್ಯದ ಕನಸುಗಳನ್ನ ಕಟ್ಕೊಂಡಿರ್ತಾರೆ. ನನಗೆ ಮುಖ್ಯವಾಗಿ ವಿಜಯಲಕ್ಷ್ಮಿ ಎಂಟರ್ಪ್ರೈಸಸ್ ಅನ್ನೋ ಒಂದು ಬ್ಯಾನರ್ ಆಲದ ಮರವಾಗಿ ಬೆಳಿಬೇಕು. ಆ ಆಲದ ಮರದ ನೆರಳಲ್ಲಿ 10 ನಿರ್ದೇಶಕರು, 10 ಕಥೆಗಾರರು, 10 ನಾಯಕರು ಬರಬೇಕು ಅನ್ನೋದು ತುಂಬ ಹಂಬಲ, ಆಸೆ. ಈ ಆಸೆನ ಅಭಿಮಾನಿಗಳು ಈಡೇರಿಸ್ತೀರಿ ಅನ್ನೋ ಒಂದು ನಂಬಿಕೆ ನನಗಿದೆ. ಇಷ್ಟು ಹೇಳ್ತಾ ನಾನು ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸರ್. ಪ್ರಶ್ನೆ ಹೇಳಿ. ಎಲ್ಲ ನಾನೊಬ್ಬನೇ ಹೇಳೋಕ್ಕಾದ್ರೆ ಮಿಕ್ದವ್ರು ಇದ್ದಾರೆ, ಎಲ್ಲರೂ ಹೇಳ್ತಾ ಹೋಗ್ತಾರೆ. ನನಗೆ ಸಿನಿಮಾ ಸಿಕ್ಕಿದ್ದು ತುಂಬ ಖುಷಿ ವಿಚಾರ, ಇಂಥ ನಿರ್ಮಾಪಕರು ಸಿಕ್ಕಿದ್ದು ಖುಷಿ ವಿಚಾರ, ಇಂಥ ನಾಯಕರು ಇಂಥ ಕಲಾವಿದರು ಸಿಕ್ಕಿದ್ದು ಖುಷಿ ವಿಚಾರ, ಇಂಥ ಸಮಾರಂಭಕ್ಕೆ ನೀವು ಬಂದಿದ್ದು ನನಗೆ ತುಂಬ ಖುಷಿ ವಿಚಾರ, ಇಷ್ಟೆಲ್ಲ ಯೂಟ್ಯೂಬರ್ಸು, ಇಷ್ಟೆಲ್ಲ ಮಾಧ್ಯಮ ಮಿತ್ರರು ಇಷ್ಟೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋದು ಖುಷಿ ವಿಚಾರ. ಸರ್, ಬೆಳಗಾವಿಯಿಂದ ಬೆಂಗಳೂರು. ಹೌದು, ಅಲ್ಲಿ ಕಥೆಯಲ್ಲಿ ಬರೋಂಥ ಪಾತ್ರಗಳು ಭಾಷೆ ಬದಲಾಗಲ್ಲ. ಆ ಪಾತ್ರಗಳನ್ನ ಬಿಟ್ಟು ಬೇರೆ ಯಾವ ಪಾತ್ರಗಳು ಕಥೆಯೊಳಗೆ ಬರಲ್ಲ. ಹಾಗಾಗಿ ಮೇಯ್ನ್ ನಮ್ಮ ಭಾಷೆ ಏನಿದೆ ಆ ಭಾಷೆಯಲ್ಲೂ ಕೂಡ ಬೇರೆ ಬೇರೆ ಪ್ರಾಂತ್ಯಗಳಿಗೆ ತಕ್ಕ ಹಾಗೆ, ಮಂಗಳೂರಿಗೆ ತಕ್ಕ ಹಾಗೆ, ಕರಾವಳಿಗೆ ತಕ್ಕ ಹಾಗೆ, ಕೊಡಗು ತಕ್ಕ ಹಾಗೆ ಬದಲಾಗಲ್ಲ. ಒಂದೇ ಭಾಷೆನೇ ನಾವು ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀವಿ. 6 ತಿಂಗಳ ಹಿಂದೆ ಶೂಟ್ ಆಯಿತು ಸರ್. ಕಂಪ್ಲೀಟ್ ಶೂಟ್ ಮುಗಿದು ಡಬ್ಬಿಂಗ್ ಎಲ್ಲ ಮುಗಿಸಿ ನಮ್ಮ ಗಿಲ್ಲಿಯವರು ಬಿಗ್ ಬಾಸ್ಗೆ ಹೋದರು. ಬಿಗ್ ಬಾಸ್ಗೆ ಹೋಗಿದ್ದು ಅವರು 3 ತಿಂಗಳು ಏನು ಒಳಗಿದ್ರು, ಅಷ್ಟರೊಳಗೆ ನಾವು ಪೋಸ್ಟ್ ಪ್ರೊಡಕ್ಷನ್ ಕಂಪ್ಲೀಟ್ ಮಾಡಿದ್ವಿ. ಡಿಸೆಂಬರ್ 1 ಲಾಂಚ್ ಮಾಡಿದ್ವಿ. ಮೇ ಬಿ ಡಿಸೆಂಬರ್ 18 ಅವ್ರು ಬಂದಿದ್ದು ಹೊರಗಡೆ.
ಇಲ್ಲ ಅದೇನಾಗಿದೆ ಈಗ ನಿಮಗೆ ಗೊತ್ತಿರೋ ಹಾಗೆ ಪ್ರತಿ ವಾರ 5-6 ಸಿನಿಮಾಗಳು ಇದ್ದೇ ಇರುತ್ತೆ. ಈ ವಾರ ಯಾರೂ ಇಲ್ಲ ಗುರು ನಾನು ಆಮೇಲೆ ಬರ್ತೀನಿ ಅನ್ನೋದಕ್ಕೆ ನನಗೆ ಯಾವುದು ಆ ಬಿಡುವು ಸಿಗಲ್ಲ. ನನಗೆ ನನ್ನ ಕಥೆ ಮೇಲೆ, ನನ್ನ ಬಳಗದ ಮೇಲೆ, ನನ್ನ ಟೀಮ್ ಮೇಲೆ, ನನ್ನ ನಿರ್ಮಾಪಕರ ಮೇಲೆ, ನಾನು ಮಾಡಿರುವಂಥ ಈ ಸೂಪರ್ ಹಿಟ್ ಸಿನಿಮಾದ ಮೇಲೆ ನನಗೆ ಬಹಳವಾದ ನಂಬಿಕೆ ಇದೆ. ಜನ ಇದನ್ನು ಕೈ ಹಿಡದೇ ಹಿಡಿತಾರೆ ಅನ್ನೋ ಒಂದು ತುಂಬ ಅಚಲವಾದ ನಂಬಿಕೆ ಇದೆ. ಏನಕ್ಕೆ ಅಂತಂದರೆ ಕಂಪ್ಲೀಟ್ ಔಟ್ ಆ್ಯಂಡ್ ಔಟ್ ಕಾಮಿಡಿ ಎಂಟರ್ಟೈನ್ಮೆಂಟ್. ಇತ್ತೀಚಿನ ಬಂದಿರುವಂಥ ಸಿನಿಮಾಗಳಲ್ಲಿ ಹೋಲಿಸಿದ್ರೆ ಕಾಮಿಡಿ ಎಂಟರ್ಟೈನ್ಮೆಂಟ್ ಕೊಟ್ಟಿರುವಂಥ ಸಿನಿಮಾಗಳ ಅಂಕೆ ತುಂಬ ಕಮ್ಮಿ. ಸೂ ಫ್ರಮ್ ಸೋ ಬಂತು, ಜನ ಹೊತ್ತು ಮೆರೆಸಿದ್ರು. ಅದೇ ರೀತಿ ಸೂಪರ್ ಹಿಟ್ ಬರುತ್ತೆ, ಅದನ್ನು ಸೂಪರ್ ಹಿಟ್ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಇದ್ರ ಮಧ್ಯೆ ಇನ್ಯಾವುದು ಕಾಮಿಡಿ ಜಾನರ್ ಅನ್ನೋ ಸಿನಿಮಾ ಬಂದಿಲ್ಲ ಇದುವರೆಗೂ. ಬರೋಂಥ ಸಿನಿಮಾಗಳೆಲ್ಲವೂ ಕೂಡ ಅಲ್ಲಲ್ಲ ಈಗ ಏನು ಹೇಳ್ತಿರೋದು, ಅಮೃತಾಂಜನ್ ಈಗ ಬಂತು, ಅಮೃತಾಂಜನ್ ಈಗ ಬಂತು 2 ವಾರದಿಂದ 1 ವಾರದಿಂದ. ಈ ಕಾಲಘಟ್ಟದಲ್ಲಿ ನಾನು ಹೇಳಿದ್ದಿರೋದು ಜರ್ನಿನಲ್ಲಿ ಅಮೃತಾಂಜನ್ ತುಂಬ ದೊಡ್ಡ ಮಟ್ಟದ ಯಶಸ್ಸು ಕಾಣ್ತು. ಯಾಕೆಂದರೆ ಯೂಟ್ಯೂಬರ್ಸು ಒಂದು ಶಾರ್ಟ್ ಮೂವಿ ಮಾಡಿ ಅದರಲ್ಲಿ ಗೆದ್ದು ಅದನ್ನು ಸಿನಿಮಾ ಮಾಡ್ತಿದ್ದಾರಲ್ಲ, ಅದೇ ದೊಡ್ಡ ಮಟ್ಟದ ಯಶಸ್ಸು. ಸಿನಿಮಾದಲ್ಲೂ ಯಶಸ್ಸಾಗಿ 2ನೇ ವಾರ ರನ್ನಿಂಗ್ ಸಕ್ಸಸ್ಫುಲಿ ಆಗ್ತಿದೆ ಅಂತಂದರೆ ಅದು ತುಂಬ ದೊಡ್ಡ ಮಟ್ಟದ ಆಸ್ಕರ್ ಲೆವೆಲ್, ಅದು 100%. ಅದು ಇನ್ನೂ 4-5 ವಾರ ಓಡಲಿ, ನಮ್ಮ ಸಿನಿಮಾ ಜೊತೆಗೆ ಅದೂ 15 ಡೇಸ್ ಆಗಲಿ ಅಂತ ನನ್ನ ಆಸೆ. ಸೂಪರ್ ಹಿಟ್ ಯಾವಾಗಲೂ ಎಲ್ಲ ಸಿನಿಮಾಗಳು ಆಗಲಿ ಅನ್ನೋದು ಒಬ್ಬ ನಿರ್ದೇಶಕರ ಕನಸು. ಆದರೆ ಎಲ್ಲ ಸಿನಿಮಾಗಳು ಸೂಪರ್ ಹಿಟ್ ಆಗೋದು ಯಾವಾಗ? ಜನ ಚಪ್ಪಾಳೆ ತಟ್ಟಿ ಸಿಳ್ಳೆ ಹೊಡೆದಾಗ, ಜನ ಅದನ್ನ ಸೂಪರ್ ಹಿಟ್ ಮಾಡಿದಾಗ. ನಾವು ಫಸ್ಟೇ ಏನಕ್ಕೆ ಇಟ್ಕೊಂಡಿದ್ದೀವಿ ಅಂತಂದರೆ ಒಂದು ಪಾಸಿಟಿವ್ ಎನರ್ಜಿ. ನಾನು ಆಗಲೇ ಹೇಳಿದಾಗೆ ಕತೆಗೂ ಕೂಡ ಅದು ನನಗೆ ಬೇಕಾಗಿತ್ತು, ಅದಾಗದೇ ಒಲಿತು. ಜೊತೆಗೆ ಅದು ಬಂದ ಮೇಲೆ ಎಲ್ಲವೂ ಕೂಡ ಪಾಸಿಟಿವ್ ಆಗಿ ಇಲ್ಲಿವರೆಗೂ ಕರ್ಕೊಂಬಂದು ನಿಮ್ಮ ಮುಂದೆ ನಿಲ್ಲಿಸಿದೆ ಸರ್. ಸಾಧು ಸರ್ ಪಾತ್ರದಿಂದ ಇಲ್ಲ, ಇಲ್ಲೇನಾಗಿದೆ, ನಾವು ಯಾವ ಭಕ್ತ ವೃಂದಕ್ಕೂ ಕೂಡ ನೋವಾಗದೇ ಇರೋ ಹಾಗೆ ಆ ಪಾತ್ರನ ಡಿಸೈನ್ ಮಾಡಿದ್ದೀವಿ. ಆಮೇಲೆ ಎಷ್ಟೋ ಸ್ವಾಮೀಜಿಗಳು ತುಂಬ ಅಧರ್ಮದ ಹಾದಿಯಲ್ಲಿ ಹಿಡಿದು ಜೈಲಲ್ಲಿದ್ದಾರೆ. ಸೊ ಆ ವರ್ಗ ತಗೊಂಡ್ರೆ ಎಷ್ಟೋ ಜನರಿಗೆ ಹರ್ಟ್ ಆಗಿರುತ್ತೆ ಅಲ್ವಾ? ಆ ಥರದ್ದು ಅಲ್ಲ ಇದು. ಈ ಪಾತ್ರ ಕಂಪ್ಲೀಟ್ ಪ್ಯೂರ್ ಎಂಟರ್ಟೈನ್ಮೆಂಟ್ ಇರುವಂಥ ಒಂದು ಪಾತ್ರ. ಸೊ ನಿಮಗೆ ಯಾವುದೇ ನೆಗೆಟಿವಿಟಿ ಕಾಣ್ತಿಲ್ಲ ಪಾತ್ರದಲ್ಲಿ. ಸಿನಿಮಾ ನೋಡಿದ ಮೇಲೂ ಕೂಡ ನೆಗೆಟಿವಿಟಿ ಇರಲ್ಲ. ಅದು ತುಂಬ ಪಾಸಿಟಿವ್ ಆಗಿ 4 ಜನರಿಗೆ ಮಾದರಿಯಾಗಿ ಈ ಥರ ಮಾಡಬಾರ್ದು ಅನ್ನೋ ಒಂದು ಸಾರಾಂಶನ ಹೇಳುವಂಥ ಒಂದು ಗಟ್ಟಿ ಪಾತ್ರ ಅವರು ಮಾಡೋವಂಥ ಪಾತ್ರ. ಸೊ ಅವರ ಅನುಭವಿ ನಿರ್ದೇಶಕರು, ಅನುಭವಿ ನಟರು ಕೂಡ. ಸೊ ಅವರು ಕತೆ ಕೇಳ್ತಿದ್ದ ಹಾಗೆ ಅವರ ಪಾತ್ರನ ಅನಲೈಸ್ ಮಾಡಿಬಿಡ್ತಾರೆ, ಸ್ಕ್ಯಾನ್ ಮಾಡಿಬಿಡ್ತಾರೆ. ನನ್ನ ಪಾತ್ರ ಏನು, ನೆಗೆಟಿವಾ ಪಾಸಿಟಿವಾ, ಸಮಾಜಕ್ಕೆ ನಾನು ಏನು ಮೆಸೇಜ್ ಕೊಡ್ತಾ ಇದ್ದೀನಿ ಅನ್ನೋದೆಲ್ಲ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಸೊ ಅವರು ಪಾತ್ರನ ಒಪ್ಕೊಂಡು, ಸೊ ಹಾಗೆ ಅವರು ಆ ಪಾತ್ರನ ಒಪ್ಕೊಂಡಿದ್ದೆ ನನ್ನ ಅದೃಷ್ಟ. ಯಾಕೆಂದರೆ ಅಷ್ಟು ಎಂಟರ್ಟೈನ್ ಆಗಿರುವಂಥ ಪಾತ್ರ ಸಾಧು ಸರ್ ಮಾಡಿದ್ರೇ ಅದು ಸೂಟ್ ಆಗುತ್ತೆ ಅಂತ ನಾನು ಬರಿಬೇಕಾದ್ರೇ ಏನು ಕನಸು ಕಟ್ಕೊಂಡಿದ್ನ, ಆ ಕನಸು ಈಡೇರಿದಂಥ ಕ್ಷಣ ಅವರು ಪಾತ್ರ ಮಾಡಿ ಒಪ್ಕೊಂಡ್ಬಿಟ್ಟು ನಾನು ಮಾಡ್ತೀನಿ ಕಣ ಹೋಗೋ ಅಂತ ಅಂದ್ಬಿಟ್ಟು ಬೆಂತ ತಟ್ಟಿದ್ರಲ್ಲ, ಅದು ನನಗೆ ಖುಷಿ ವಿಚಾರ. ಅದು ನನ್ನ ಜೀವನದ ಅದ್ಭುತವಾದಂಥ ಕ್ಷಣ ಅಂತ ಹೇಳ್ಕೊತೀನಿ. ಯಾಕಂದರೆ ಅವರು ಒಟ್ಟಿಗೆ ಕೆಲಸ ಮಾಡಿದಂಥ ಸಾಕಷ್ಟು ಸಿನಿಮಾಗಳಲ್ಲಿ ಅವರು ಅಷ್ಟು ನಮ್ಮನ್ನು ಬೆಂಬಲಿಸಿದ್ದಾರೆ, ಬೆಂತಟ್ಟಿದ್ದಾರೆ, ಬೆಳೆಸಿದ್ದಾರೆ. ಅಣ್ಣವರು ಡಾನ್ ಥರ ಇದ್ದಾರೆ. ಅವರು ಡಾನ್ ಅಲ್ವಾ ಅನ್ನೋದು ಸಿನಿಮಾದಲ್ಲಿ ಬರ್ತಾ ಇದ್ದಾರೆ. 2 ನಿಮಿಷ ಡಾನ್ ಯಾವಾಗಲೂ ಲೇಟು. ಪಾಸಿಟಿವ್ ಅಂತ ಹೇಳಿದಾಗ ನೀವು ವ್ಯವಹಾರದ ವಿಚಾರ ಕೇಳಿದ್ರಿ, ಅದರಲ್ಲಿ ಈ ಅಂಶ ಕೂಡ ಬರುತ್ತೆ. ಸೊ ನಾವು ಬಿಗಿನಿಂಗಿಂದ ಏನು ನಾವು ಪಾಸಿಟಿವ್ ಆಗೇ ಬಂದ್ವಿ. ಸಿನಿಮಾ ಎಲ್ಲ ಮಾಡಿ ಮುಗಿದು ನಾವು ಡಿಸೆಂಬರ್ 1 ಲಾಂಚ್ ಆದಮೇಲೆಯಿಂದ ಇನ್ನೂ ನಮ್ಮ ಸಿನಿಮಾದ ಬಿಸ್ನೆಸ್ ವಿಚಾರವಾಗಿ ಇನ್ನೂ ಪಾಸಿಟಿವ್ ಬೆಳವಣಿಗೆಗಳು ತುಂಬ ನಡೀತಾ ಇದ್ದಾವೆ. ಅದ್ರ ಜೊತೆಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂತಂದರೆ, ನಮ್ಮ ನಾಯಕ ನಟರು ಗಿಲ್ಲಿ ನಟ ಅವರು ಬಿಗ್ ಬಾಸಲ್ಲಿ ವಿನ್ ಆದ್ರಲ್ಲ, ಅದಾದಮೇಲೆ ನಮ್ಮ ಸಿನಿಮಾದ ಹೈಪ್ ಇನ್ನೂ ಜಾಸ್ತಿ ಆಯಿತು. ಇರೋ ಫ್ಯಾಕ್ಟ್ ಅದು. ಸೊ ಸೂಪರ್ ಹಿಟ್ ಅನ್ನೋದು ಎಲೆಮರೆಕಾಯಿ ಆಗಿತ್ತು ನಾನು ಅನೌನ್ಸ್ ಮಾಡೋವರೆಗೂ. ಅನೌನ್ಸ್ ಮಾಡಿದ್ಮೇಲೆ ಮುಂದೆ ಕಾಣ್ತು. ಗಿಲ್ಲಿಯವರು ಯಾವಾಗ ವಿನ್ ಆದ್ರೋ ವೆರಿ ಇಮಿಡಿಯೇಟು ಅದು ಇಡೀ ಕರ್ನಾಟಕದಾದ್ಯಂತ ವೈರಲ್ ಆಯಿತು. ಅದರ ಪ್ರಭಾವ ನಮ್ಮ ಸಿನಿಮಾದ ಬಿಸ್ನೆಸ್ ಮೇಲೂ ಕೂಡ ಬೀಳ್ತಿದೆ. ಅದರ ಪ್ರಭಾವ ನಾನು ಸಿನಿಮಾ ರಿಲೀಸ್ ದಿನ ಅದನ್ನು ಅನೌನ್ಸ್ ಮಾಡ್ತೀನಿ ಏನಾಗಿದೆ ವ್ಯವಹಾರದ್ದು ಅಂತ. ಸಿನಿಮಾ ಮಾಡಬೇಕು ಅನ್ನೋ ಕನಸಿಟ್ಕೊಂಡು ಅವರ ಮದುವೆ ಖರ್ಚನ್ನು ಕಮ್ಮಿ ಮಾಡಿ ಆ ಖರ್ಚಲ್ಲಿರುವಂಥ ದುಡ್ಡನ್ನು ಸಿನಿಮಾ ಮಾಡಲೇಬೇಕು ಅಂತ 5-6 ವರ್ಷದಿಂದ ಕೂಡಿಟ್ಕೊಂಡು ಮಾಡಿದಂಥ ಒಂದು ಕನಸಿದು. ಇಲ್ಲ ಆಲ್ರೆಡಿ ಮದುವೆ ಆಗಿದೆ. ಮದುವೆ ದೇವಸ್ಥಾನದಲ್ಲಾಗಿ ಅದನ್ನ ನಾವು ಖರ್ಚನ್ನ ಕಮ್ಮಿ ಮಾಡಿಕೊಂಡು
ಸಿನಿಮಾಗೆ ಬಂಡವಾಳ ಮಾಡ್ಕೊಂಡಿದ್ದಾರೆ. ಈಗ ಇನ್ನೊಂದು ಪಾಸಿಟಿವ್ ವಿಚಾರ ಸರ್, ನೀವು ಪ್ರಶ್ನೆ ಕೇಳಿದ್ರಿ ವ್ಯವಹಾರ ದೃಷ್ಟಿನಲ್ಲೇ, ಈಗಷ್ಟೇ ಬಂದ ಮಾಹಿತಿ, ಸಿನಿಮಾದ OTT ಅಂತ ಏನಿದೆ ಅದರ ರೈಟ್ಸು ಭಾರಿ ಮೊತ್ತಕ್ಕೆ ಕ್ಯಾಚ್ ಆ್ಯಂಡ್ ವಾಚ್ ಅನ್ನೋ ಒಂದು ಒಂದು ಹೊಸ ಪ್ಲ್ಯಾಟ್ಫಾರ್ಮು ಅದನ್ನು ಪರ್ಚೇಸ್ ಮಾಡ್ತಿದೆ. ಅದರ ಮಾತುಕತೆ ಒಂದು ಫೈನಲ್ ಹಂತದಲ್ಲಿತ್ತು. ಯಾಕೆಂದರೆ ನಾನು ನಿರ್ದೇಶಕನಾಗಿ ಬೆಳಗಿನ ಜಾವದವರೆಗೂ ಫಸ್ಟ್ ಕಾಪಿ ಆ ಕೆಲಸದಲ್ಲೇ ಇದ್ದೆ. ವ್ಯವಹಾರ ಏನಿದ್ರು ನಿರ್ಮಾಪಕರು ನೋಡ್ಕೊತಾರೆ, ಸಹ ನಿರ್ಮಾಪಕರು ನೋಡ್ಕೊತಾರೆ, ಕಾರ್ಯಕಾರಿ ನಿರ್ಮಾಪಕರು ನೋಡ್ಕೊತಾರೆ. ಸೊ ಇವ್ರಿಗೆ ವಿಭಾಗಕ್ಕೆ ಬಿಟ್ಟಿರ್ತೀನಿ. ಫೈನಲ್ ಹಂತಕ್ಕೆ ಬಂದಾಗ ಅದು ಎಸ್ ಆರ್ ನೋ ಅನ್ನೋದನ್ನು ನಾನು ಜೊತೆಲಿ ನಿಂತು ಕಾಲ್ ತೊಗೊತೀನಿ. ಸೊ ಅದು ಒಂದು ಫೈನಲ್ ಆಗಿದೆ. ಕ್ಯಾಚ್ ಆ್ಯಂಡ್ ವಾಚ್ ಅನ್ನೋ ಒಂದು OTT ಕಂಪನಿ ಈ ಸಿನಿಮಾದ OTT ರೈಟ್ಸ್ನ ತಗೊಂಡಿದೆ. ಆ ಕಂಪ್ನಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಅದು ಹೊಸ ಕಂಪ್ನಿ ಆದ್ದರಿಂದ ಅದು ಕೂಡ ಸೂಪರ್ ಹಿಟ್ ಆಗಲಿ, ಅದು ಕೂಡ ಲಕ್ಷಾಂತರ ಫಾಲೋವರ್ಸ್ಗಳನ್ನ ಅದು ಪಡ್ಕೊಳ್ಳಿ, ಅದು ಕೂಡ ದೊಡ್ಡ ಮಟ್ಟಕ್ಕೆ ಕನ್ನಡದ ಚಿತ್ರರಂಗದಲ್ಲಿ ನೆಲೆಯೂರಿ ಇನ್ನೂ 500 ವರ್ಷ ಬದುಕಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಇದೀಗ ವೇದಿಕೆಗೆ ಬರಮಾಡ್ಕೊಳ್ಳೋಣ ನಮ್ಮೆಲ್ಲರ ಪ್ರೀತಿಯ ಸಾಧು ಕೋಕಿಲ ಸರ್, ನಟ, ನಿರ್ದೇಶಕ, ಗಾಯಕ. ಲೇಡೀಸ್ ಫಸ್ಟ್. ಮಂಗಳ ಮೇಡಮ್, ಸೂಪರ್ ಹಿಟ್ ಬಗ್ಗೆ ತಮ್ಮ ಮಾತು, ತಮ್ಮ ಪಾತ್ರದ ಬಗ್ಗೆ ಹೇಳಿ. ನಾನು ಇದರಲ್ಲಿ ಒಂದು ಒಳ್ಳೆ ಪಾತ್ರ ಮಾಡಿದ್ದೀನಿ. ನಾನು ಇದರಲ್ಲಿ ಒಂದು ಒಳ್ಳೆ ಪಾತ್ರ ಮಾಡಿದ್ದೀನಿ. ಎಲ್ಲದನ್ನೂ ಈಗಲೇ ಹೇಳಿದ್ರೆ ಕ್ಯೂರಿಯಾಸಿಟಿ ಹೊರಟೋಗ್ಬಿಡುತ್ತೆ. ಒಳ್ಳೆ ಪಾತ್ರ, ಸಮಾಜದಲ್ಲಿ ಒಂದು ಕಳಕಳಿಯಿಂದ ಜನರನ್ನು ಒಂದು ಪರಿವರ್ತನೆ ಮಾಡುವಂತಹ ಒಂದು ಪಾತ್ರ ಮಾಡಿದ್ದೀನಿ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬರೋಂತೆ ಮಾಡಿ, ಪತ್ರಿಕೋದ್ಯಮದವರಲ್ಲಿ ಕೇಳ್ಕೊಳ್ತೀನಿ, ಎಲ್ಲರನ್ನೂ ಒಂದು ಸಿನಿಮಾ ಥಿಯೇಟ್ರ್ ಹತ್ರ ಸೆಳೆಯುವ ಒಂದು ಪ್ರಯತ್ನ ಮಾಡಿ ಅಂತ. ಖಂಡಿತ ಇದಕ್ಕೆ ಯಶಸ್ಸು ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದು ಖಂಡಿತ ಸೂಪರ್ ಹಿಟ್ ಆಗೇ ಆಗುತ್ತೆ ಫಿಲಮ್. ವಿಜಯಾನಂದ್ ಅವರಿಗೆ ಮತ್ತು ನಿರ್ಮಾಪಕರಿಗೆ ಒಳ್ಳೆಯದಾಗಲಿ ಅಂತ ಬಯಸಿ ಈ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಮಂಗಳ ಮೇಡಮ್, ಆಲ್ ದ ವೆರಿ ಬೆಸ್ಟ್ ಟು ಯು. ಅಜಯ್ ಸರ್. ಎಲ್ಲರಿಗೂ ನಮಸ್ಕಾರ. ಸೂಪರ್ ಹಿಟ್ ಎನ್ನುವ ಹಾಗೆ ಇದು ಸೂಪರ್ ಹಿಟ್ಟನೇ. ಯಾಕೆಂದರೆ ಇದಕ್ಕೀಗ ಫೋರ್ಸ್ ಬಂದಿರೋದು ನಮ್ಮ ಗಿಲ್ಲಿ ನಟ ಅವರು ಬಂದಿದ್ದಾರೆ. ಒಂದು ಅತ್ಯಂತ ವೇಗ ಬಂದಿದೆ. ನಮ್ಮ ಗೌರವ್ ಶೆಟ್ಟಿಯವರು ಒಳ್ಳೆಯ ಒಂದು ಮಾತುಗಾರ. ಎಲ್ಲರೂ ನಮ್ಮ ಶ್ವೇತಾ ಮೇಡಮ್ ಇರ್ಬೋದು, ಎಲ್ಲರೂ ಕೂಡಿ ಚೆನ್ನಾಗಿ ಒಂದು ಪಾತ್ರ ಮಾಡಿರ್ತಕ್ಕಂಥ ಒಂದು ಕಾಮಿಡಿ ಚಿತ್ರ. ಯಾಕೆಂದರೆ ಈಗಿನ ಜಂಜಾಟದಲ್ಲಿ ನಗು ಅನ್ನೋದು ಮರಿತಾ ಇದ್ದೀವಿ. ಎಲ್ಲರೂ ಬೆಳಿಗ್ಗೆ ಎದ್ದ ತಕ್ಷಣ ಕೆಲಸ 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 ಹಾಗೆ ಹೋಗ್ತಾ ಇದ್ದೀವಿ. ಅದಕ್ಕೆ ಸಾಧ್ಯದಷ್ಟು ಎಷ್ಟು ನಗ್ತೀವಿ ಅಷ್ಟು ನಮ್ಮ ಕೊಲೆಸ್ಟ್ರಾಲ್ ಎಲ್ಲ ಹೊರಗೆ ಹೋಗ್ತೈತಿ. ಎಷ್ಟು ನಗ್ತೀವಿ ಅಷ್ಟು ನಮ್ಮದು ಹಾರ್ಟ್ ಅಟ್ಯಾಕ್ ಎಲ್ಲ ಕಡಿಮೆ ಆಗ್ತಾವೆ. ಅದಕ್ಕೆ ದಯವಿಟ್ಟು ಇವತ್ತು ಬಂದಿದ್ದೀರಿ. ನನಗೊಂದು 5 ನಿಮಿಷ ಇಲ್ಲಿ ಮಾತಾಡಲಿಕ್ಕೆ, ನಗಿಸಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಯಾಕೆಂದರೆ ನಾನು ಸ್ಟ್ಯಾಂಡಪ್ ಕಾಮಿಡಿಯನ್. ನಮ್ಮ ಗುರುಗಳಾದ ಗಂಗಾವತಿ ಪ್ರಾಣೇಶ್ ಅವರು ನಾವು ಸುಮಾರು ಒಂದು 600 ಪ್ರೋಗ್ರಾಮ್ ಕೊಟ್ಟಿದ್ದೀವಿ. ದೇವರ ಆಶೀರ್ವಾದ ಒಂದು 7-8 ದೇಶಕ್ಕೆ ಹೋಗಿ ಬಂದೆ ನಿಮ್ಮೆಲ್ಲರ ಚಪ್ಪಾಳೆಯ ಕಲಾ ಆಶೀರ್ವಾದದಿಂದ. ಅದಕ್ಕಾಗಿ ಜೋರಾಗಿ ಚಪ್ಪಾಳೆ ಕೊಡ್ರಿ. ಲೆಟ್ಟ ಮುಂದೆ ಅಟ್ಟೆ ಚಪ್ಪಾಳೆ ಬಂತು, ಜೋರಾಗಿ ಚಪ್ಪಾಳೆ ಕೊಡ್ರಿ ಸರ್. ಹಾಸ್ಪಿಟಲಿಗೆ ಎಷ್ಟು ಮಂದಿ ಹೋಗಿಲ್ಲ ಕೈ ಮೇಲೆ ಮಾಡ್ರಿ. ಹಾಸ್ಪಿಟಲಿಗೆ ಎಷ್ಟು ಜನ ಯಾರು ಹೋಗಿಲ್ಲ? ಒಂದು ಸಲ ಆದ್ರೂ ಹಾಸ್ಪಿಟ್ಲ್ ಹೋಗಲೇಬೇಕಾ? ಹೋಗಿಲ್ವಾ ಸರ್? ಮದುವೆ ಆಗಿದೆಯಾ ಸರ್? ಹುಟ್ಟಿದ್ದೆಲ್ಲಿ ಸರ್? ಇವಾಗ ಕೈ ಇಳಿಸಿದ್ರು. ನೀವು ಹೋಗಿಲ್ಲ? ಒಳ್ಳೆ ಗುಡ್. ಒಂದು ಜೋರ ಚಪ್ಪಾಳೆ. ಒಳ್ಳೆ ಹೆಲ್ತ್ ಕಾಪಾಡಿಕೊಂಡಿದ್ದಾರೆ. ಯಾಕೆಂದರೆ ಬಹಳ ವಿರಳ ಎಲ್ಲರೂ ಹಾಸ್ಪಿಟ್ಲಿಗೆ ಹೋಗ್ತೀವಿ. ಅದಕ್ಕೆ ಇನ್ನು ಮುಂದೆ ಈ ವೇದಿಕೆಯ ಮೂಲಕ ಒಂದು ಹೇಳ್ತೀನಿ, ಇನ್ನು ಮುಂದೆ ಹಾಸ್ಪಿಟಲ್ಗೆ ಹೋಗಬಾರ್ದು ಅಂದರೆ ಒಂದು ತಂತ್ರ ಬಳಸಿ. ಬೆಳಿಗ್ಗೆ ಎದ್ದ ತಕ್ಷಣ 150ರಿಂದ 200 ಚಪ್ಪಾಳೆ ಹೊಡೆದ್ರೆ ನೀವು ಜೀವನದಾಗ ಹಾಸ್ಪಿಟಲ್ಗೆ ಹೋಗಲ್ಲ. ಇದಕ್ಕೆ ಬೆಸ್ಟ್ ನಿದರ್ಶನ ಅಂದರೆ ಮಂಗಳಮುಖಿಯರು ನೋಡಿ. ಮಂಗಳಮುಖಿಯರು ದಿನಕ್ಕೆ 1000 ಚಪ್ಪಾಳೆ ಹೊಡಿತಾರೆ. ಎಲ್ಲರೂ ಮೆಡಿಕಲ್ ಶಾಪು, ಹಾಸ್ಪಿಟಲು ಅಡ್ಮಿಟ್ ಅದು ನೋಡಿದ್ದೀರಾ? ಅದಕ್ಕೆ ಈ ಕಾರಣದಿಂದ ಇವತ್ತು ಅವಕಾಶ ಇದೆ, ಜೋರಾಗಿ ಚಪ್ಪಾಳೆ ಇನ್ನಾದರೂ ಹೊಡ್ರಿ. ಚಪ್ಪಾಳೆ ಹೊಡೆಯೋದ್ರಿಂದ ಡೆಂಗಿ ಜ್ವರ, ಚಿಕನ್ ಗುನ್ಯಾ ಬರಂಗಿಲ್ಲ. ಯಾಕಂದ್ರೆ ಕೈಯಾಗ ಸಿಕ್ಕಿ ಸೆಟದ ಹೋಗ್ತಾವೆ. ಅದಕ್ಕೆ ಜೋರಾಗಿ ಚಪ್ಪಾಳೆ ಹೊಡ್ಕೋತಿರ್ಬೇಕು ಅಲ್ವಾ? ನೋಡಿ, ಇದು ಬೇಗ ಮುಗಿಸಿರಂಥ ಚಪ್ಪಾಳೆನೋ ನೋಡಿ. ಇತ್ತಿತ್ತಲಾಗಿ ಹೆಣ್ಮಕ್ಳು ಭಾಳ ಖುಷಿದ್ದಾರೆ. ಯಾಕೆಂದರೆ ಬಸ್ ಫ್ರೀ ಇದೆ ಅಲ್ವಾ? ಬಸ್ ಫ್ರೀಯಿಂದ ಈಗ ನಾನು ಸಂಕೇಶ್ವರದಲ್ಲಿ ನಾನು ಯೋಗ ಟೀಚರ್ ಕೂಡ. ಯೋಗನೂ ಬೆಳಿಗ್ಗೆ 5ರಿಂದ 7 ಗಂಟೆ ಯೋಗ ಮಾಡ್ತೀವಿ. ಏನು ಬಸ್ ಫ್ರೀ ಮಾಡಿದ ತಕ್ಷಣ ನಮ್ಮ ಯೋಗ ಒಬ್ಬರು ಹೆಣ್ಮಗಳು ಏನು ದೇವಸ್ಥಾನಕ್ಕಂತ ಹೋಗಿದ್ದಾರೆ, ಇನ್ನೂ ವಾಪಸ್ ಬಂದಿಲ್ಲ. ಯಾಕೆ ಫ್ರೀ?
ಅಂಥದ್ರಲ್ಲಿ ಕಂಡಕ್ಟರ್ ಪರಿಸ್ಥಿತಿ ನೋಡಬೇಕು. ಕಂಡಕ್ಟರ್ ನೋಡಿ ಯಾವತ್ತು ಬಸ್ನ ಫುಲ್ ರಶ್ದಾಗಿಂದ ಇಳಿದು ಬಂದ ಅಂದರೆ ಹಾ 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 ಕಂಡಕ್ಟರ್ ಹೇಗಿದೆ ಫೀಲಿಂಗು ಕೇಳಿದ ತಕ್ಷಣ ಅಬ್ಬಾ ಈಗ ಫ್ರಿಜ್ದಿಂದ ಹೊರಗೆ ಬಂದಂಗೆ ಆಯಿತು ಅಂತಾನೆ ಅವನು. ಮನೆಗೆ ಬಂದ ತಕ್ಷಣ ಹೆಂಡತಿ ಟೀ ತೊಗೊಂಬರ್ತಾಳೆ, ಟೀ ಮಾಡ್ಲೇನು ಕೇಳ್ತಾಳೆ, ಅಲ್ಲೇ ಮುಂದೆ ಹೋಗು ಮತ್ತೊಂದು ಸೀಟ್ ಇದೆ ಅಲ್ಲೇ ಮುಂದೆ ಕೊಡ್ತಾರೆ ಸೀಟ್ ಹೋಗು ಅಂತಾನೆ ಅವನು. ಯಾಕೆ ಅವನು ಅದೇ ಗುಂಗದಲ್ಲಿರ್ತಾನೆ. ರೀ ನಿಮ್ಮ ಹೇಳ್ತೀರಿ ನಾನು ನಿಮ್ಮ ಹೆಂಡತಿ ಟೀ ಬೇಕಾಗಿ ಕೇಳ್ತಾ ಇದ್ದೀನಿ, ಆಧಾರ್ ಕಾರ್ಡ್ ತೋರಿಸು. ಯಾಕೆ ಅವನು ಅದೇ ಚಿಂತೆ. ಅದಕ್ಕೆ ನಮ್ಮ ಊರಲ್ಲಿ ಹೀಗೆ ಒಂದು ಈ ಫ್ರೀ ಮಾಡೋದ್ರಿಂದ ಯಾವ ಪರಿಸ್ಥಿತಿ ಆಗಿದೆ ಅಂದರೆ, ರಾಜ್ಯ ಸರ್ಕಾರದವರು 5 ಮಕ್ಕಳಿಗೆ ಒಂದು ಕಾರ್ ಒಂದು ಮನೆ ಅಂತ ಘೋಷಣೆ ಮಾಡಿದರು. ರಾಜ್ಯ ಸರ್ಕಾರದವರು 5 ಮಕ್ಕಳಿದ್ದವರಿಗೆ ಒಂದು ಕಾರ್ ಒಂದು ಮನೆ. ಇಬ್ಬರು ಗಂಡ ಹೆಂಡತಿಗೆ ಚಿಂತೆ ಬಿತ್ತು. ಹೆಂಡತಿ ಅಂದರು, ಅಲ್ರಿ ರಾಜ್ಯ ಸರ್ಕಾರದವರು 5 ಮಕ್ಕಳಿದ್ದವ್ರಿಗೆ ಕಾರ್ ಕೊಡೋದಾರೆ, ಮನೆ ಕೊಡೋದಾರೆ, ನಮಗಿರೋದು 3 ಮಕ್ಕಳು, ಹೆಂಗೆ ಮಾಡೋದು ಅಂತ ಕೇಳು. ಅದಕ್ಕೆ ಅವ್ರು ಹೇಳ್ದ, ಚಿಂತೆ ಮಾಡಕ್ಕೆ ಹೋಗ್ಬೇಡ, ನೀ ಬೈಯಂಗಿಲ್ಲ ಅಂದ್ರೆ ಒಂದು ಮಾತು ಹೇಳ್ತೀನಿ. ಇಲ್ಲ ತಗೋರಿ ಹೇಳ್ರಿ, ನೋಡು ಬೈಯೋದಿಲ್ಲ, ನನ್ನ ಜೊತೆ ಜಗಳಾಡೋದಿಲ್ಲ, ನನ್ನ ಜೊತೆ ಮಾತು ಬಿಡೋದಿಲ್ಲ, ಹಂಗಿದ್ರೆ ಹೇಳ್ತೀನಿ ಅಂದ. ಇಲ್ಲ ತಗೋರಿ ನಿಮ್ಮ ಜೊತೆ ಜಗಳನಲ್ಲಿ ಹೇಳ್ರಿ ಅಂದರು. ಅವಾಗ ಗಂಡಂದ, ಅವು ಬಾಜುಕಿನ 2 ಮಕ್ಕಳದವು ನನಗೆ ಹುಟ್ಟಿದವು ಕರ್ಕೊಂಬರ್ಲೇನಾ ಅಂದ. ಹೆಂಡ್ತಿಗೆ ಬಿ ಪಿ ಏರ್ತು ನಿಮ್ಮನ್ನು ಆಮೇಲೆ ವಿಚಾರ ಮಾಡ್ಕೋತೀನಿ, ಮೊದಲು ನಮಗೆ ಕಾರು ಮನೆ ಬೇಕು, ಆ 2 ಮಕ್ಕಳನ್ನ ಕರ್ಕೊಂಬರೋದು. ಇವು ಫುಲ್ ಖುಷಿಯಿಂದ ಓಡ್ತಾ ಹೋಗಿ 2 ಮಕ್ಕಳನ್ನ ಕರ್ಕೊಂಡು ಬಂದ. ಅಷ್ಟೊತ್ತಿ ಇವು 3 ಮಕ್ಕಳು ಕಾಣಲಿಲ್ಲ. ನಮ್ಮ ಎಲ್ಲಿ ಹೋದ 3 ಮಕ್ಕಳು ಅನ್ನೋ ಆಯ್ಕೆ ಅಂದಳು. ಅವರಪ್ಪ ಬಂದು ಕರ್ಕೊಂಡು ಹೋದಂದ. ಅವರು ಹೇಳಿ ಕಳಿಸಿದಾರೆ. ಈಗ ಸಾಧುಜಿ ಬರ್ತಾ ಇದ್ದಾರೆ. ಆಮೇಲೆ ನಮ್ಮೂರಾಗ ಒಂದು ಅದ್ಭುತವಾದ ಫಂಕ್ಷನ್, ಅದ್ಭುತವಾದ ಸನ್ನಿವೇಶ ಏನು, ಮುಂದೆ ನೋಡಿದ್ರೆ ಕರಿ ನಾಯಿ 4-5 ಮಾಲೆ ಹಾಕಿದ್ದಾರೆ, ಗುಲಾಲ್ ಎರಚಿದ್ದಾರೆ. ಹಿಂದೆ ನೋಡ್ರೆ ಡೆಡ್ ಬಾಡಿ, ಅದ್ರ ಡೆಡ್ ಬಾಡಿ ಹಿಂದೆ ನೋಡೋ ಡಂಕನಕ ಡಾನ್ಸ್ ಮಾಡ್ತಾ ಇದ್ದಾನೆ. ಅವನ ಹಿಂದೆ ನೋಡಿದರೆ ಸುಮಾರು 200 ಜನ ಗಂಡಸರು ಬಂದಿದ್ದಾರೆ ಮಣ್ಣು ಕೊಡೋಕ್ಕೆ. ಏನು ವಿಚಿತ್ರ ಅಂತ ಒಬ್ಬ ಬಂದ, ಇವ್ನು ಡಾನ್ಸ್ ಮಾಡೋನು ನಿಲ್ಲಿಸ್ದ. ಯಾರು ಸತ್ತಾರ, ಯಾಕೆ ಹಿಂಗೆ ಡಾನ್ಸ್ ಮಾಡ್ತಾ ಇದೀಯಾ? ಇವನಂದ, ನನ್ನ ಹೆಂಡ್ತಿ ಸತ್ತಾಳ ಅಂದವ. ಹೆಂಡ್ತಿ ಸತ್ತರೆ ಹಿಂಗೆ ಡಾನ್ಸ್ ಮಾಡ್ತಾರೋ, ಆಕೆ ಜೀವನದಾಗ ಭಾಳ ಕಾಡಿದಾಳ, ನನಗೆ ಭಾಳ ತೊಂದರೆ ಕೊಟ್ಟಾಳ. ಅಲ್ಲ ಮತ್ತು ಈ ಮುಂದಿನ ನಾಯಿ ಏನು, ಕರಿ ನಾಯಿ ಏನು, ಆ ನಾಯಿ ಕಡದ ಸತ್ತಾಳಕ್ಕೆ. ಆ ನಾಯಿ ಕಡ ಸತ್ತದಕ್ಕೆ ನಾಯಿಗೆ ಮೆರವಣಿಗೆ ಮಾಡೋದ ನಂದತ್ತ. ಮತ್ತೆ ಡಂಕ ಮುಂದೆ ಹೋದ. ಇವು ಹಿಂದೆ ಮತ್ತೆ ವಾಪಸ್ ಬಂದಿವ. ಕುಣಿಯೋದು ನಿಲ್ಸಂದ. ಯಾಕಂತ ಕೇಳಿದ, ಈ ನಾಯಿ ನನಗೊಂದಿಸ್ಕೊಡು ಅಂದ. ಅಂದ್ರೆ ಅವನ ಹೆಂಡತಿ ಬೇಕಾಯ್ತಿ, ಈ ನಾಯಿ ನನಗೊಂದಿಸ್ಕೊಡು ಅಂದ. ಅದಕ್ಕೆ ಅವ್ನು ಸಿಟ್ಟು ಬತ್ತು, ಏನೋ ಮಗನ ಈ ನಾಯಿ ಬೇಕು, ಇಲ್ಲೇನು 200 ಜನ ಗಂಡಸರು ಬಂದಾರೆ, ಇವರು ಮಣ್ಣು ಕೊಡಕ್ಕೆ ಬಂದಾರ ತಿಳ್ದೇನಿ. ನಾಯಿಗೆ ನಂಬರ್ ಹಚ್ಚಿದಾರ ಅವರು. ಹೌದು ಮಗನ ಹಿಂದೆ ನಂಬರ್ ಹಚ್ಚೋ. ಅಂದರೆ ನಾವು ಜೀವನದಲ್ಲಿ ನಗಬೇಕಾದ್ರೆ ಇಂಥದ ವಸ್ತು ಬೇಕತ್ತ ಇಲ್ಲ, ಯಾವ್ಯಾವ ಸನ್ನಿವೇಶಗಳನ್ನು ತಗೊಂಡು ನಾವು ನಗಲಿಕ್ಕೆ ಒಂದು ಇಚ್ಛಾ ಪಡಬೇಕು. ಯಾಕೆಂದರೆ ಗೆದ್ದವ ನಕ್ಕವ, ಅದಕ್ಕೆ ಗೆದ್ದವ ನಕ್ಕವ, ಅದಕ್ಕೆ ನಗುವುದರೊಂದಿಗೆ ಈ ಸಿನಿಮಾ ಗೆಲ್ಲಬೇಕು, ಸೂಪರ್ ಹಿಟ್ ಫಿಲ್ಮ್. ಎಲ್ಲರೂ ತಮ್ಮ ಆಶೀರ್ವಾದ ಆಗಬೇಕು. ನಮ್ಮ ಮಾಧ್ಯಮ ಮಿತ್ರಗಳು ಇದಕ್ಕೆ ಬಹಳ ಸಹಕಾರ ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ. ಎಷ್ಟು ತಾವು ವಿನಂತಿಯಿಂದ ನಮಗೆ ಸಹಕಾರ ಕೊಡ್ತೀರಿ, ಅಷ್ಟು ಒಂದು ಅನೇಕ ನಮ್ಮ ತಂತ್ರಜ್ಞಾನ ಇರ್ಬೋದು, ಕಲಾವಿದರು ಇರ್ಬೋದು, ನಮ್ಮ ಇಂಡಸ್ಟ್ರಿ ಇರ್ಬೋದು, ತಮ್ಮ ಕೈಯಲ್ಲಿದೆ, ತಾವೆಲ್ಲ ಬೆಳೆಸಬೇಕಂತ ನಾನು 2 ಮಾತು ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಅಜಯ್ ಸಾರಾಪುರೆ ಸರ್, ಥ್ಯಾಂಕ್ ಯು ಸೋ ಮಚ್. ಹೇಳ್ತೀರಿ ಸೂಪರ್ ಹಿಟ್ ಬಗ್ಗೆ, ವರ್ಕಿಂಗ್ ಎಕ್ಸ್ಪೀರಿಯನ್ಸ್. ಸಿನಿಮಾ ರಿಲೀಸ್ ಆಗ್ತಿದೆ ಫೆಬ್ರವರಿ 27ಕ್ಕೆ. ಎಲ್ಲ ಪತ್ರಿಕಾ ಮಾಧ್ಯಮದವರು, ಯೂಟ್ಯೂಬರ್ಸ್ ಮತ್ತು ನಮ್ಮ TV ಮಾಧ್ಯಮ ಎಲ್ಲ ಮಿತ್ರರಿಗೂ ನಮಸ್ಕಾರ. ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು. ಸ್ಪೆಷಲಿ ನಮ್ಮ DOP ಡಿಪಾರ್ಟ್ಮೆಂಟಿಂದ ನಮ್ಮ MR ಸೀನು ಸರ್ ಬಂದಿದ್ದಾರೆ, ಅವ್ರಿಗೂ ಧನ್ಯವಾದ. ಮೊದಲನೇದಾಗಿ ನಮ್ಮ ಪ್ರೊಡ್ಯೂಸರ್ಗೆ ನಾವು ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಇಂಥ ಒಂದು ಅಂದರೆ ಒಳ್ಳೆ ಕಾಮಿಡಿ ಸಿನಿಮಾನ ನಮಗೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಅವ್ರಿಗೆ ಭಾಳ ಧನ್ಯವಾದ ಹೇಳಬೇಕು. ಸಾಧು ಸರ್ಗೂ ಧನ್ಯವಾದ ಹೇಳಬೇಕು. ಕಾರ್ಯಕ್ರಮಕ್ಕೆ ಸಾಧು ಮಹಾರಾಜ್ ಆಗಮಿಸಿದ್ದಾರೆ. ಪ್ರೀತಿಯ ಸ್ವಾಗತವನ್ನು ಕೋರ್ತಿದ್ದೇವೆ ಸರ್. ಸೂಪರ್ ಹಿಟ್ ಸಿನಿಮಾದ ಭಾಗವೂ ಕೂಡ ಹೌದು. ಪ್ರೀತಿಯ ಸ್ವಾಗತ ಸರ್, ಹಾರ್ಟ್ಲಿ ವೆಲ್ಕಮ್. ನಮ್ಮ ಸಿನಿಮಾದಲ್ಲಿ ಅತ್ಯುತ್ತಮ ಕಾಮಿಡಿ ಕಲಾವಿದರು ದಂಡೆ ನಮ್ಮ ಸಿನಿಮಾದಲ್ಲಿದೆ. ಮೊದಲನೇದಾಗಿ ಸಾಧು ಸಾರು ಅವ್ರ ಜೊತೆಯಲ್ಲಿ ತುಂಬ
ತುಂಬ ಜನ ನಮ್ಮಲ್ಲಿ ನಟನೆ ಮಾಡಿದ್ದಾರೆ. ಎಲ್ಲರೂ ವಂಡರ್ಫುಲ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆಮೇಲೆ ಮೊಟ್ಟ ಮೊದಲನೇದಾಗಿ ಗಿಲ್ಲಿ ಸಾರು ಹೀರೋ ಆಗಿ ಆ್ಯಕ್ಟ್ ಮಾಡಿದ್ದಾರೆ, ಗೌರವ್ ಸಾರು ಜೊತೆಲಿ, ಮತ್ತು ಶ್ವೇತಾ ಅವರು 3 ಜನ ಕಾಂಬಿನೇಷನ್ ತುಂಬ ಕಾಮಿಡಿಯಾಗಿರುತ್ತೆ. ಆಮೇಲೆ ಶೂಟಿಂಗ್ ಸಂದರ್ಭದಲ್ಲಿ ಸಹ ಅವರು ನಾವು ಶೂಟ್ ಮಾಡ್ಬೇಕಾದ್ರೆ ನಾವೇ ನಗ್ತಾ ಇರಬೇಕು ಆ ಥರ ಆ್ಯಕ್ಟಿಂಗ್ ಮಾಡ್ತಿರ್ತಾರೆ. ಬೇರೆ ಸಂದರ್ಭದಲ್ಲಿ ನಾರ್ಮಲಾಗಿ ಕೂತಿರ್ತಾರೆ, ಶೂಟಿಂಗ್ ಸಂದರ್ಭದಲ್ಲಿ ವಂಡರ್ಫುಲ್ ಆ್ಯಕ್ಟಿಂಗ್ ಮಾಡ್ತಾರೆ. ಅದು ನಗೋ ಥರ ಪ್ರತಿಯೊಬ್ಬರು ನಗಬೇಕು, ಅಲ್ಲಿ ಸೆಟ್ಟಲ್ಲಿ ಇದ್ದಂಥವ್ರು ಎಲ್ಲರೂ ತುಂಬ ಚೆನ್ನಾಗಿ ನಗಬೇಕು ಆ ಥರ ಮಾಡ್ತಾರೆ. ಮತ್ತು ಟೆಕ್ನಿಕಲಿ ಹೇಳಬೇಕು ಅಂದರೆ ಕಾಮಿಡಿ ಸಿನಿಮಾಗೆ ನಾವು ಯಾವ ರೀತಿ ಟೆಕ್ನಿಕಲಿ ಏನೇನು ಬಳಕೆ ಮಾಡಿ ನಾವು ತಂತ್ರಜ್ಞಾನ ಉಪಯೋಗಿಸ್ಬೇಕು ಅಂತಿದೆಯೋ ಆ ರೀತಿಯಲ್ಲಿ ಈ ಸಿನಿಮಾ ಬಂದಿದೆ. ಮತ್ತು ನಮ್ಮ ಜೊತೆ ನಮ್ಮ ಮ್ಯಾನೇಜರ್ ಹನುಮಂತು ಸರ್ ಮತ್ತು ಮುಕುಂದ್ ಸರ್ ಮತ್ತು ನಮ್ಮ ಜೊತೆ ನಮ್ಮ ಅಸಿಸ್ಟೆಂಟ್ಸ್ ಇರ್ಬೋದು, ಲೈಟ್ಮ್ಯಾನ್ಸ್ ಇರ್ಬೋದು, ಟೋಟಲ್ ಟೀಮ್ ಎಲ್ಲರೂ ವಂಡರ್ಫುಲ್ ವರ್ಕ್ ಆಗಿದೆ. ಆಮೇಲೆ ಇದೆಲ್ಲವನ್ನೂ ಅಚ್ಚುಕಟ್ಟಾಗಿ ಭಾಳ ನಮ್ಮ ಡೈರೆಕ್ಟ್ರು ವಿಜಯಾನಂದ್ ಸಾರು ಭಾಳ ಬ್ಯೂಟಿಫುಲ್ಲಾಗಿ ಇದನ್ನು ಹೆಣೆದಿದ್ದಾರೆ. ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಧನ್ಯವಾದ ಸರ್. ಥ್ಯಾಂಕ್ ಯು ಆರ್ ಡಿ ನಾಗಾರ್ಜುನ್ ಸರ್, ಆಲ್ ದಿ ವೆರಿ ಬೆಸ್ಟ್ ನಿಮಗೂ ಕೂಡ. ಸೊ ಈಗ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಸೋಮಣ್ಣ ಅವರು, ವಾಸು ಅವರು ದಯಮಾಡಿ ವೇದಿಕೆಗೆ ಬರಬೇಕು. ಸಿನಿಮಾದ ಪ್ರಮುಖ ಭೂಮಿಕೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ ಸೋಮಣ್ಣ ಹಾಗೆ ವಾಸು ಅವರು. ವಾಸು ಸರ್ ಮಾತಾಡ್ತೀರಾ ಫಸ್ಟ್? ಓಕೆ ಸೋಮಣ್ಣ. ಹಲೋ. ಎಸ್ ಸರ್, ಮಧ್ಯ ಬನ್ನಿ ಸರ್, ಮಧ್ಯ ಬನ್ನಿ ಸರ್. ಏನು ಹೇಳ್ತೀರಿ? ಸೂಪರ್ ಹಿಟ್ ಸಿನಿಮಾ ಫೆಬ್ರವರಿ 27 ತೆರೆ ಕಾಣ್ತಿದೆ. ಎಲ್ರಿಗೂ ನಮಸ್ಕಾರ. ಒಂದು ಚಿತ್ರದಲ್ಲಿ ಒಬ್ಬರು ಇಬ್ಬರು ಮುಂಚೆ ಇರೋರು ಏನು ಕಾಮಿಡಿ ಆ್ಯಕ್ಟರ್ ಆಗಿ, ಈ ಸಿನಿಮಾದಲ್ಲಿ ಸುಮಾರು 90% ಎಲ್ಲ ಕಾಮಿಡಿ ಇದೆ. ಎಲ್ಲ ಹೇಳ್ತಾರೆ ನಮ್ಮ ಚಿತ್ರ ತುಂಬ ಚೆನ್ನಾಗಿ ಬಂದಿದೆ ಅಂತೇಳಿ. ನಾನು ಆ ಥರ ಹೇಳೋದಿಲ್ಲ, ಇದು ಚೆನ್ನಾಗೇ ಬಂದಿದೆ. ಎಲ್ಲ ಪ್ರೇಕ್ಷಕರನ್ನು ಅವರು ಕೊಟ್ಟಂಥ ಕಾಸಿಗೆ ಯಾವುದೇ ಕಾರಣಕ್ಕೆ ಮೋಸ ಇಲ್ಲ. ಹಾಗಾಗಿ ಚಿತ್ರ ಬಂದು ತುಂಬ ಚೆನ್ನಾಗಿ ಬಂದಿದೆ. ಧನ್ಯವಾದಗಳು. ಸೋಮಶೇಖರ್ ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ಸ್ಟಾರ್ಟ್ ಮಾಡಿದ್ ನೋಡೇನೋ ತುಂಬ ಹೇಳ್ತೀರಿ ಅಂತ ಅನ್ಕೊಂಡೆ. ಓಕೆ ವಾಸು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್, ಸೋಮಶೇಖರ್ ಸರ್. ಸರ್ ಹೀಗೆ ಇಟ್ಕೊಳ್ಳಿ ಸರ್. ಇಲ್ಲಿ ಬಂದಿರೋ ಎಲ್ರಿಗೂ ನಮಸ್ಕಾರ. ಈ ಸಿನಿಮಾದಲ್ಲಿ ನನಗೆ ಒಂದು ಒಳ್ಳೆ ಕೆಟ್ಟ ರೋಲ್ ಕೊಟ್ಟವ್ರೆ. ಅಂದರೆ ಒಳ್ಳೆ ಅಂದರೆ ವಿಲನ್ ಪಾತ್ರ, ಅದಕ್ಕೆ ಕೆಟ್ಟ ರೋಲ್ ಅಂತ ಹೇಳಿದೆ. ಹೇಳಬೇಕು ಅಂತಂದರೆ ಇದನ್ನೆಲ್ಲ ಹೇಳಿದಾರಲ್ಲ. ಆಮೇಲೆ ನಮಗೆ ನಾನು ಇದ್ರಲ್ಲಿ ಮಾಡಬೇಕು ಅಂತ ಏನಿರಲಿಲ್ಲ. ನಾನು ಎಲ್ಲ ಒಂದು ಕಡೆ ಲೊಕೇಶನ್ ನೋಡೋಕ್ಕೆ ಬಂದಾಗ ನಮ್ಮವರು ನಮ್ಮ ವಿಜಯಾನಂದ್ ಸಾರು, ನಾನೊಂದು ಯಾವುದೋ ಒಂದು ಕೆಲಸ ಮಾಡ್ಕೊಂಡು ನಿಂತಿದ್ದೆ ಅಲ್ಲಿ. ಆಮೇಲೆ ಆದರೂ ಅವರು ನನ್ನನ್ನು ಗುರ್ಸಿ ಇದು ಈ ಪಾತ್ರ ಮಾಡಲೇಬೇಕು ಅಂದ್ಬಿಟ್ಟು ನನ್ನನ್ನು ಸೆಲೆಕ್ಟ್ ಮಾಡಿಕೊಂಡ್ರು. ಆಮೇಲೆ ನಾನೇ ಅಂದ್ಕೊಂಡೆ ಏನು ಪಾತ್ರ ಕೊಡ್ತಾರೋ ಹೆಂಗೋ ಅಂದ್ಕೊಂಡಿದ್ದೆ ನಾನು. ಆಮೇಲೆ ನೋಡಿದ್ರೆ ಒಂದು ಒಳ್ಳೆ ಪಾತ್ರನೇ ಕೊಟ್ಟರು. ನನ್ನ ಆ ಸ್ಥಿತಿಲಿ ನೋಡಿ ನನಗೆ ಒಳ್ಳೆ ಪಾತ್ರ ಕೊಟ್ಟರು. ಆವಾಗ ಅಂದ್ಕೊಂಡೆ ನಾನು, ಒಂದು ಟ್ಯಾಲೆಂಟ್ ಇದೆ ಡೈರೆಕ್ಟ್ರಿಗೆ, ಒಂದು ಮುಖ ನೋಡಿದ್ರೆ ಗುರ್ಸೋವಂಥ ಒಂದು ಚಿತ್ರರತೆ ಇದೆ ಅವ್ರ ಹತ್ರ ಅಂತ ಆವಾಗ ಅರ್ಥ ಮಾಡ್ಕೊಂಡೆ ನಾನು. ಆಮೇಲೆ ನಾನು ಒಂದು 2 ಫಿಲಮ್ ಪ್ರೊಡ್ಯೂಸ್ ಮಾಡಿದ್ದೆ. ನಮ್ಮ ಉಮೇಶ್ ಪ್ರೊಡ್ಯೂಸರು, ಅವ್ರ ಬಗ್ಗೆ ನಾನು ತುಂಬ ಅಭಿಮಾನ ಪಡ್ತೀನಿ. ಯಾಕೆಂತಂದರೆ ಈ ಒಂದು ಸಿನಿಮಾಗೆ ಏನು ಬೇಕೋ ಯಾವುದೂ ಒಂದು ಕೊರತೆ ಇಲ್ದಂಗೆ ಅವ್ರು ಮಾಡ್ಕೊಂಡು ಬಂದಿರೋದಕ್ಕೆ ಅವ್ರ ಬಗ್ಗೆ ನನಗೆ ಒಂದು ಒಳ್ಳೆಯ ಅಭಿಪ್ರಾಯ. ಹಾಗಾಗಿ 1-2 ಮಾತು ಮುಗಿಸ್ತೀನಿ ನಾನು. ಥ್ಯಾಂಕ್ ಯು ಸೋಮಶೇಖರ್ ಸರ್, ಧನ್ಯವಾದಗಳು. ಇತ್ತೀಚೆಗೆ ಸಿನಿಮಾದಲ್ಲಿ ಕೂಡ ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ. ಬ್ಯಾಕ್ ಟು ಬ್ಯಾಕ್ ನೀವು ನೋಡಿ, ಹೋದ ತಿಂಗಳು ಒಂದು ಸಿನಿಮಾ, ಒಂದೇ ತಿಂಗಳಲ್ಲಿ 2 ಸಿನಿಮಾನಾ? ಓಕೆ, ಸೂಪರ್. ಎಷ್ಟು ಖುಷಿ ಆಗ್ತಿದೆ. ಸೂಪರ್ ಹಿಟ್ ಬಗ್ಗೆ ಏನು ಹೇಳ್ತೀವಿ? ಗೌರವ್, ಇಲ್ಲಿ ಮುಂದೆ ಬನ್ನಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡೋಕ್ಕೆ ಬಂದಿರೋಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ವೆರಿ ಮಚ್ ಹೇಳ್ತಾ, ಮೇಡಮ್ ಹೇಳಿದ್ರು ಒಂದೇ ತಿಂಗಳಲ್ಲಿ 2 ಸಿನಿಮಾ ಅಂತ. ಬಟ್ ಅದು ಬೇರೆ ಬೇರೆ ಟೈಮ್ ಲೈನಲ್ಲಿ ಶೂಟ್ ಆಗಿರೋ ಸಿನಿಮಾಗಳು ಒಂದೇ ಟೈಮಲ್ಲಿ ರಿಲೀಸ್ ಆಗ್ತಾ ಇದೆ ಅಷ್ಟೇ. ಬಟ್ ಖುಷಿ ಆಗುತ್ತೆ. ಮೊನ್ನೆ ಯಾರೋ ಹೇಳ್ತಾ ಇದ್ರು, ಸರ್ ಅಮೃತಾಂಜನ್ ಸೂಪರ್ ಹಿಟ್ ಆಯಿತು, ರಕ್ಕಸಪುರದೊಳಗೆ ಸೂಪರ್ ಹಿಟ್ ಆಯಿತು, ನೆಕ್ಸ್ಟ್ ಸೂಪರ್ ಹಿಟ್ ಯಾವಾಗ ಆಗುತ್ತೆ, ಯಾವಾಗ ರಿಲೀಸ್ ಮಾಡ್ತಾ ಇದ್ದೀರಾ ಅಂತ. ಸೊ ಅದನ್ನು ಡೇಟ್ ಅನೌನ್ಸ್ ಮಾಡೋಕ್ಕೆ ಅಂತಲೇ ಇವತ್ತು ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ನಮ್ಮ ಸಿನಿಮಾ 27ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಅಂದರೆ ಇಡೀ ತಂಡ, ಅಂದರೆ ವಿಜಯಾನಂದ್ ಸರ್ ಮುಂಚೆಯಿಂದನೂ ತುಂಬ ಸಿನಿಮಾಗಳಿಗೆ ರೈಟ್ರಾಗಿ ಕೆಲಸ ಮಾಡಿದ್ದಾರೆ. ಅಂದರೆ ಅವ್ರಿಗೊಂದು ಈ ಥರ ಸಿನಿಮಾ ಫುಲ್ಲು ಪ್ಲೇಡ್ಜ್ ಆಗಿ ಮಾಡೋವಂಥ ಸಿನಿಮಾ ಬೇಕಾಗಿತ್ತು. ಅಂದರೆ ಅವರು ತುಂಬ ಚೆನ್ನಾಗಿ ರೈಟಿಂಗ್ ಮಾಡ್ತಾರೆ, ನಗಿಸ್ತಾರೆ ಜನ. ಅಂದರೆ ಅವರು ಅನುಭವಿಸ್ತಾರೆ ಬರಿಬೇಕಾದ್ರೆ. ನಮ್ಗದು ಹೇಳ್ಬೇಕಾದ್ರೆ ಇವರು ಆಲ್ರೆಡಿ ಅನುಭವಿಸ್ಬಿಟ್ಟು ಬರ್ತಿರ್ತಾರಲ್ಲ, ನಮ್ಗೆ ಇನ್ನೂ ಈಸಿ ಆಗ್ತಾಯಿತ್ತು. ಆಮೇಲೆ ನಮ್ಮ ಪ್ರೊಡ್ಯೂಸರ್ ಸಾರು, ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ
ಪಡಬೇಕು. ಯಾಕೆಂದರೆ ಈಗಿದ್ದ ಸಿನಿಮಾ ಪರಿಸ್ಥಿತಿಯಲ್ಲಿ ಸೊ ಪರವಾಗಿಲ್ಲ, ನಾನು ಮದುವೆ ದೇವಸ್ಥಾನದಲ್ಲೇ ಆಯ್ತೀನಿ, ನಾನು ಸಿನಿಮಾಗೆ ಇನ್ವೆಸ್ಟ್ ಮಾಡ್ತೀನಿ ಅಂದ್ಬಿಟ್ಟು ಬರೋದಿದೆಯಲ್ಲ, ಅದು ತುಂಬ ದೊಡ್ಡದು ಆ್ಯಕ್ಚುಲಿ ಈಗಿದ್ದ ಪರಿಸ್ಥಿತಿ. ಸೊ ಥ್ಯಾಂಕ್ ಯು ಹ್ಯಾಟ್ಸ್ ಆಫ್ ಟು ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ಗಿಲ್ಲಿ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಅದೇ ಅವ್ರ ಜೊತೆ ಕಾಮಿಡಿ ಅವ್ರದ್ದು ನೆಕ್ಸ್ಟ್ ಲೆವೆಲ್ ಇರುತ್ತೆ. ಅವ್ರದ್ದು ಮ್ಯಾಚ್ ಮಾಡೋದಿದೆಯಲ್ಲ, ಅದೊಂದು ಒಂದು ಬಿಗ್ ಟಾಸ್ಕ್ ಇರುತ್ತೆ ಆ್ಯಕ್ಟ್ ಮಾಡಬೇಕಾದ್ರೆ. ಸೊ ಚೆನ್ನಾಗಿತ್ತು. ಅಂದರೆ ಒಂದು ರ್ಯಾಪೋ, ಅಂದರೆ ನಾನಾ ನೀನಾ ಅನ್ನೋ ಥರ ಎಲ್ಲ. ಅಂದರೆ ಈಗ ದೊಡ್ಡ ಸಾಧು ಸರ್ ಜೊತೆ ಆ್ಯಕ್ಟ್ ಮಾಡಿದ್ದು ನಾನು ಫಸ್ಟ್ ಸಿನಿಮಾ ಲವ್ ಬರ್ಡ್ಸಲ್ಲಿ ಮಾಡಿದ್ದೆ ಸರ್. ಬಟ್ ಅದು ಚಿಕ್ಕ ಡೈಲಾಗ್ ನಿಮ್ಮ ಜೊತೆ ಇತ್ತು, ಬಟ್ ಫೋನ್ ಕಾಲ್ ಕಾನ್ವರ್ಸೇಷನ್ ಇತ್ತು ಅದು. ಬಟ್ ಈ ಸಿನಿಮಾದಲ್ಲಿ ತುಂಬ ಲೆಂತ್, ಒಂದು ಜೊತೆಲೇ ಒಂದು ಕಾನ್ವರ್ಸೇಷನ್ ತುಂಬ ಬ್ಲೆಸ್ಡ್ ಅನ್ಸ್ಬಿಡ್ತು ನಮಗೆ. ಯಾಕೆಂದರೆ ನಿಮ್ಮನ್ನೆಲ್ಲ ಚಿಕ್ಕದ್ರಿಂದ ನೋಡ್ಕೊಂಡು ಬೆಳೆದಿರೋರು ಸರ್ ನಾವು. ಅದೊಂದು ನಾವು ಒಂದು ಫೋಟೋ ತಗೊಬೇಕು ನಿಮ್ಮ ಜೊತೆ ಅಂತ ಆಸೆ ಪಟ್ಟು ಬೆಂಗಳೂರಿಗೆ ಬಂದಿದ್ದು ಅವಾಗ. ಬಟ್ ನಿಮ್ಮ ಜೊತೆ ಆ್ಯಕ್ಟ್ ಮಾಡಿದ್ ಸರ್, ಇಡೀ ಫೋನಲ್ಲಿ ಒಂದು ಫೋಟೋ ಇಲ್ಲ ನಂದು ಶ್ವೇತಾ ಜೊತೆ ಸರ್. ಇದ್ದಿದ್ದೇ ಒಂದು ಹುಡುಗಿ ಸರ್ ಸೆಟ್ಟಲ್ಲಿ. ಚೆನ್ನಾಗಿದೆ. ಅಂದರೆ ಇತ್ತೀಚಿನ ದಿನಗಳಲ್ಲಿ ಸಿನಿಮಾ ಅಂತ ಬಂದರೆ ಜನ ತುಂಬ ನಗುನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ನಮ್ಮದು ಅಮೃತಾಂಜನ್ ಸಿನಿಮಾ ಬಂದಾಗ ನಮಗೆ ಗೊತ್ತಾಗಿದ್ದು. ಯಾಕೆಂದರೆ ಜನಕ್ಕೆ ನಗು ತುಂಬ ಎಕ್ಸ್ಪೆಕ್ಟೇಷನ್ ಇದೆ ಜನಕ್ಕೆ. ಅಂದರೆ ನಗಬೇಕು ಅವರು. ತುಂಬ ಸ್ಟ್ರೆಸ್ ಇರುತ್ತೆ, ಪ್ರೆಷರ್ ಇರುತ್ತೆ, ಕೆಲಸದಲ್ಲಿ ಒತ್ತಡ ಇರುತ್ತೆ. ಅವ್ರಿಗೇನೋ ಒಂದು 2 ಸಿನಿಮಾಗೆ ಬರ್ತಾ ಇದ್ದಾರೆ ಅಂದರೆ ಅವ್ರು ನಗಬೇಕು, ಅದನ್ನೆಲ್ಲ ಮರ್ತುಬಿಟ್ಟು ಆಚೆ ಹೋಗಬೇಕು. ಸೊ ಅದೇ ಥರ ಒಂದು ಸ್ಟ್ರೆಸ್ ರಿಲೀಫ್ ಮಾಡೋವಂಥ ಸಿನಿಮಾ ಈ ಸೂಪರ್ ಹಿಟ್ ಸಿನಿಮಾ. ನಾವಂತೂ ಶೂಟ್ ಮಾಡ್ಬೇಕಾದ್ರೆ ತುಂಬ ಫನ್ ಎಂಜಾಯ್ ಮಾಡಿಬಿಟ್ಟು ಸಿನಿಮಾ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ. ಸೊ ಅದೇ ಎಕ್ಸ್ಪೀರಿಯೆನ್ಸು, ಅದೇ ಫನ್ನು ನಿಮಗೆ 100% ಸಿನಿಮಾದಲ್ಲಿ ಸಿಗುತ್ತೆ. ದಯವಿಟ್ಟು 27th ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡೋವಂಥ ಸಿನಿಮಾ ಇದು. ಎಲ್ಲರೂ ಸಿನಿಮಾನ ಚಿತ್ರಮಂದಿರದಲ್ಲೇ ಬಂದು ನೋಡಿ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಏನಾದರೂ ಪ್ರಶ್ನೆ ಇದೆಯಾ ಸರ್? ಗೌರವ್ಗೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಇಲ್ಲ, ಸಾಧು ಸರ್ ಜೊತೆ ಹೆಂಗೆ ಅಂದರೆ ಅವರು ತುಂಬ ಸ್ಪೇಸ್ ಕೊಡ್ತಾ ಇದ್ರು. ಅಂದರೆ ನಮಗೆ ನಾವೇನಾದ್ರು ಸ್ವಲ್ಪ ಫ್ರೇಮಿಂದ ಆಚೆ ಇದ್ರೆ ಬರಪ್ಪ ಒಳಗಡೆ ಬರ್ರಿ, ಫ್ರೇಮ್ ಒಳಗಡೆ ಬನ್ನಿ ಅಂದರೆ ಅದು ಅಂದರೆ ನಾವು ಕಾಣಿಸ್ಕೊಬೇಕು ಅವ್ರ ಜೊತೆ ಅನ್ನೋದು ಅವ್ರಿಗೆ ಇತ್ತು. ಹಂಗಾಗಿ ನಮ್ಗಿನ್ನ ತುಂಬ ಚೆನ್ನಾಗಿ ಖುಷಿ. ಸುಖೀಭವ ಸರ್, ನಿಜವಾಗ್ಲೂ ನಂಗೆ ತುಂಬ ಜನ, ನಾನು ಸಿನಿಮಾ ನೋಡಿದೆ ಸರ್, ನಮ್ಮದು ಒಂದು ಸೀನ್ ಇದೆ, ಎಮೋಷನ್ ಸೀನು, ತುಂಬ ಜನ ಅಪ್ರಿಷಿಯೇಟ್ ಮಾಡಿದ್ರು ಅದಕ್ಕೆ. ಅಂದರೆ ನೀವು ಬರೀ ಕಾಮಿಡಿಯಲ್ಲಿ ನೋಡ್ತಾ ಇದ್ವಿ ನಾವು, ಬಟ್ ಅದೊಂದು ಸೀನ್ ಎಮೋಷನಲಿ ತುಂಬ ಕನೆಕ್ಟ್ ಆಯಿತು ನಮಗೆ ಅಂದ್ಬಿಟ್ಟು ತುಂಬ ಜನ ಹೇಳಿದ್ರು ನಮಗೆ. ಅದೊಂದು ಡಿಫ್ರೆಂಟ್ ಶೇಡ್ ನಮ್ಗೆ ತೋರಿಸಿರೋಂಥ ಸಿನಿಮಾ ಅದು. ಹೌದು. ಸೂಪರ್ ಹಿಟ್ಟಲ್ಲಿ ಏನಂದರೆ ಒಳ್ಳೆ ಫನ್ ಇದೆ ಸರ್. ಅಂದರೆ ನೀವು ಏನಂದರೆ ತೀರಾ ಅದ್ಭುತ, ಅಂದರೆ ಒಂದು ಫೀಲ್ ಗುಡ್, ನಿಮ್ಗೆ ಏನಂದ್ರೆ ನಗ್ತೀರಾ ಇಡೀ ಸಿನಿಮಾ. ಸರ್ ಆಡಿಯನ್ಸ್ಗೆ ಬೇಕಾಗಿರೋದೇ ಅದು ಸರ್. ಇವಾಗ ಅದೊಂದು 100% ಈ ಸಿನಿಮಾದಲ್ಲಿದೆ ಸರ್. ಅದಂತೂ ಕಾನ್ಫಿಡೆನ್ಸ್ ಆಗಿ ಹೇಳ್ಬೋದು. ಬೇರೆ ಏನಾದ್ರು ಕೇಳ್ಬೋದು ಸರ್? ಥ್ಯಾಂಕ್ ಯು ಗೌರವ್ ಶೆಟ್ಟಿ. ತುಂಬಾ ಡೆಡಿಕೇಟೆಡ್ ಆಕ್ಟರ್, ಗೊತ್ತಾಗುತ್ತೆ. 1 ತಿಂಗಳಲ್ಲಿ 4 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆಲ್ ದಿ ವೆರಿ ಬೆಸ್ಟ್. 40 ಸಿನಿಮಾ ಆಗಲಿ ಇಡೀ ವರ್ಷ. ಅಲ್ಲ ಮೇಡಮ್, ಏನಂದ್ರೆ ಬೇರೆ ಬೇರೆ ಟೈಮ್ ಲೈನಲ್ಲಿ ಶೂಟ್ ಆಗಿರೋ ಸಿನಿಮಾ ಅಟ್ ಎ ಟೈಮ್ ರಿಲೀಸ್ ಆಗ್ತಾ ಇದೆ. ಬಟ್ ಓಕೆ, ಖುಷಿ ಇದೆ ಮೇಡಮ್. ಅದೇ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ನಮಗೆ ಗೊತ್ತು, ಅದನ್ನ ನಾವು ಫೀಲ್ ಮಾಡ್ತಾ ಇರೋದು. ಆಲ್ ದಿ ವೆರಿ ಬೆಸ್ಟ್ ಗೌರವ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಪೂರ್ತಿ ಕಥೆ ಎಲ್ಲ ಹೇಳಲ್ಲ ಡೈರೆಕ್ಟರ್ ಸರ್. ಸೊ ಈ ಒಂದು ಸಿನಿಮಾ ಸೂಪರ್ ಹಿಟ್ ಅಂತ ಏನು ಇಟ್ಟಿದ್ದಾರೆ ತುಂಬ ಅದ್ಭುತವಾಗಿದೆ. ಯಾಕಂದರೆ ನಾನು ಇದು ಕತೆ ಕೇಳಬೇಕಾದಾಗ ನಮ್ಮ ವಿಜಯಾನಂದ್ ಸರು ತುಂಬ ಅದ್ಭುತವಾಗಿ ಹೇಳಿದ್ರು. ಯಾಕಂದರೆ ಅವರ ಒಂದು ಬರವಣಿಗೆ ಇದೆಯಲ್ಲ ತುಂಬ ಅತ್ಯದ್ಭುತ. ನಾನು ಸುಮ್ಮನೆ ಅದನ್ನು ಬಾಯಿ ಮಾತಲ್ಲಿ ಹೇಳಲ್ಲ. ಯಾಕಂದರೆ ಇವತ್ತಿನ ಸಮಾಜಕ್ಕೆ ಏನು ಬೇಕು ಅನ್ನೋದನ್ನು ತುಂಬ ಅರ್ಥಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅವರು. ಇದರಲ್ಲಿ ತುಂಬ ಒಂದು ಒಳ್ಳೆ ಮೆಸೇಜ್ ಇದೆ. ಪ್ರತಿಯೊಬ್ಬರು ದಿನನಿತ್ಯ ಲೈಫಲ್ಲಿ ಎಷ್ಟು ಸ್ಟ್ರಗಲ್ ಮಾಡ್ತಾರೆ, ಆ ಒಂದು ಸ್ಟ್ರಗಲ್ನ ಸ್ವಲ್ಪ ಮರಿಬೇಕು ಒಂದು 3 ಅವರು ಜನ ಈ ಒಂದು ಸಿನಿಮಾ ನೋಡಿ ಒಂದು ತುಂಬ ಮನೋರಂಜನೆ ಕೊಡ್ಬೇಕನ್ಬಿಟ್ಟಂತ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಈಗ ಆಲ್ರೆಡಿ ನಾನು ಮಾತಾಡೋಕ್ಕೆ ಏನೂ ಅವಕಾಶ ಇಲ್ಲ ಅನಿಸುತ್ತೆ. ಬಹುಶಃ ಎಲ್ಲರೂ ಸಾಕಷ್ಟು ಜನ ಮಾತಾಡಿದ್ದಾರೆ. ಇಲ್ಲ ಎಲ್ಲರೂ ಮಾತಾಡಿದ್ದೀರಾ, ಸಾಕಷ್ಟು ಸಮಯ ತಗೊಳ್ಳೋದು ಇಲ್ಲ. ಆದರೆ ಒಂದೇನಂದರೆ ಈ ಸಿನಿಮಾದಲ್ಲಿ ವಿಲನ್ಗಳನ್ನು ತುಂಬ ಒಂಥರ ಅದ್ಭುತವಾಗಿ ಕಾಮಿಡಿಯಾಗೂ ಮಾಡಿದ್ದಾರೆ. ಅದು ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಎಲ್ಲರೂ ನೋಡಿ ಪ್ರೋತ್ಸಾಹಿಸಿ. ಎಸ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಸರ್, ಏನು ಹೇಳ್ತೀರಿ ತಮ್ಮ ಪಾತ್ರದ ಬಗ್ಗೆ? ಎಲ್ಲರಿಗೂ ನಮಸ್ಕಾರ. ನಾನು ಇದರಲ್ಲಿ ಸೀನೋ ಬೈ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ. ನಿಮ್ಮ ಕ್ಯಾರೆಕ್ಟರ್ ಹೆಸರು ಸೀನು ಬಾಯ? ನಿಜವಾಗ್ಲೂ ನಿಜ ಜೀವನದಲ್ಲೂ ಸೀನು ಅಂತಾನೆ. ಆಮೇಲೆ ಈ ಚಿತ್ರದಲ್ಲಿ ನೀವು 90 ಭಾಗ ಕಾಮಿಡಿ ಆಕ್ಟರ್ಗಳೇ ನೋಡ್ತೀರ. ನಾವು ಯಾವ ಆ್ಯಂಗಲ್ ಕಾಮಿಡಿ ಆಕ್ಟರ್ ಥರ ಕಾಣಿಸ್ತಾ ಇದ್ವಿ ನಮಗಂತೂ ಗೊತ್ತಿಲ್ಲ. ಹೆಂಗೆ ನೋಡಿದ್ರು ನಾವು ವಿಲನ್ ಕಲೆ ನೋಡ್ತಾ ಇರ್ತೀವಿ. ಅಂಥದ್ರಲ್ಲೂ ಕೆಲಸ ಮಾಡಿಸ್ಕೊಂಡವ್ರು ನಮ್ಮ ವಿಜಯಾನಂದ ಸರ್ ಅವರು ಹಾಗೂ ನಮ್ಮ ಪ್ರೊಡ್ಯೂಸರ್ ನಮ್ಮ ಉಮೇಶ್ ಅವರು ಭಾಳ ಆಸೆ ಬಿದ್ದು ಈ ಚಿತ್ರನ ಮಾಡಿದ್ದಾರೆ. ಈ ಚಿತ್ರ ಸಕ್ಸಸ್ ಆಗಲಿ. ಮೊದಲಿಗೆ ಈ ಮಾಧ್ಯಮ ಮಿತ್ರರು ಈ ಚಿತ್ರ ಏನಾದ್ರು ಸೂಪರ್ ಹಿಟ್ ಆಗಬೇಕಂದ್ರೆ ಮೊದಲನೇದು ನೀವು ಎಷ್ಟು ರೀಚ್ ಮಾಡಿಕೊಡ್ತೀರೋ ನಮಗೆ, ನಮ್ಮ ಒಂದು
ಚಿತ್ರಪ್ರೇಮಿಗಳಿಗೆ ಎಷ್ಟು ರೀಚ್ ಮಾಡ್ತೀರೋ ಅದಾದಮೇಲೆ ಚಿತ್ರಪ್ರೇಮಿಗಳು ಬಂದು ಈ ಚಿತ್ರ ನೋಡಿ ಈ ಚಿತ್ರನ ಒಂದು ಸಕ್ಸಸ್ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂತ ಇದ್ದೀನಿ. ಅದೇ ರೀತಿಯಾಗಿ ಇದರಲ್ಲಿ ಒಳ್ಳೆ ಕಾಮಿಡಿ ಇದೆ, ಇದರಲ್ಲೇನು ವಯಸ್ಸಿಲ್ಲ, ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರಿಗೂ ಈ ಒಂದು ಚಿತ್ರನ ಬಂದು ನೋಡ್ಬೋದು. ನೋಡಿ ಇದೇ 27ನೇ ತಾರೀಕು ಥಿಯೇಟ್ರಿಗೆ ಬಂದು ಈ ಚಿತ್ರನ ನೋಡಿ ಚಿತ್ರನ ಯಶಸ್ವಿಗೊಳಿಸಲಿ ಅಂತ ತಮ್ಮಲ್ಲಿ ಕೇಳ್ಕೊತ ಇದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸೀನು ಭಾಯ್ ಸರ್ ಆ್ಯಂಡ್ ನಾಗವರ್ಧನ್ ಸರ್, ಆಲ್ ದ ವೆರಿ ಬೆಸ್ಟ್. ಒಳ್ಳೆದಾಗಲಿ. ಥ್ಯಾಂಕ್ ಯು ಸೋ ಮಚ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.